ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಸಿಗುತ್ತಾ ರಿಲೀಫ್. ಸದ್ಯ ಕೊಲೆ ಆರೋಪದಲ್ಲಿ ಆರೋಪಿ ನಂಬರ್ 2 ಆಗಿರುವ ದರ್ಶನ್. ರೇಣುಕಾಸ್ವಾಮಿ ಮೇಲೆ ನಟ ದರ್ಶನ್ ಹಲ್ಲೆ ಮಾಡಿರುವುದು ನಿಜ. ದರ್ಶನ್ ಜೊತೆ ಪವಿತ್ರ ಗೌಡ ಕೂಡ ಹಲ್ಲೆ ಮಾಡಿರುವುದು ಸತ್ಯ. ಆದ್ರೆ ಕೊಲೆಯಾದ ಸಂದರ್ಭದಲ್ಲಿ ದರ್ಶನ್ ನಲ್ಲಿ ಇರಲಿಲ್ಲ. ಹೀಗಾಗಿ ದರ್ಶನ್ ಆರೋಪಿ ಸಂಖ್ಯೆ ಬದಲಾಗುವ ಸಾಧ್ಯತೆ. ಕೊಲೆ ಕೇಸಲ್ಲಿ ಪವಿತ್ರ ಗೌಡ A1, ದರ್ಶನ್ A2 ಬದಲು ದರ್ಶನ್ ಆರೋಪಿ ಸಂಖ್ಯೆ ಬದಲಾಗುತ್ತಾ? ಕೊಲೆ ನಡೆದ ಸಂದರ್ಭದಲ್ಲಿ ದರ್ಶನ್ ಇರಲಿಲ್ಲ ಎಂಬ ಹಿನ್ನೆಲೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ರಿಲೀಫ್ ಸಿಗುತ್ತಾ? ರೇಣುಕಾಸ್ವಾಮಿಯನ್ನ ಹೊಡೆದು ವಾಪಸ್ ಕಳಿಸಿ ಎಂದಿದ್ದ ದರ್ಶನ್. ಹೀಗಾಗಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ರಿಲೀಫ್ ಸಿಗೋ ಸಾಧ್ಯತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಸಿಗುತ್ತಾ ರಿಲೀಫ್ ಹೇಗೆ? ದರ್ಶನ್ ಸದ್ಯ ಕೊಲೆ ಆರೋಪದಲ್ಲಿ ಆರೋಪಿ ನಂಬರ್ 2 ಆಗಿದ್ರು. ರೇಣುಕಾಸ್ವಾಮಿ ಮೇಲೆ ನಟ ದರ್ಶನ್ ಹಲ್ಲೆ ಮಾಡಿರೋದು ನಿಜ. ಆದ್ರೆ ದರ್ಶನ್ ಜೊತೆ ಪವಿತ್ರ ಗೌಡ ಕೂಡ ಹಲ್ಲೆ ಮಾಡಿದ್ರು. ಆದ್ರೆ ಕೊಲೆಯಾದ ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಇರಲಿಲ್ಲ. ಹೀಗಾಗಿ ದರ್ಶನ್ ಆರೋಪಿ ಸಂಖ್ಯೆ ಬದಲಾಗುವ ಸಾಧ್ಯತೆ ಇದೆ. ಕೊಲೆ ಕೇಸಲ್ಲಿ ಪವಿತ್ರ ಗೌಡ A1, ದರ್ಶನ್ A2 ಬದಲು ದರ್ಶನ್ ಆರೋಪಿ ಸಂಖ್ಯೆ ಬದಲಾಗುತ್ತಾ ಹೇಗೆ? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ರಿಲೀಫ್ ಸಿಗುತ್ತಾ ಹೇಗೆ? ರೇಣುಕಾಸ್ವಾಮಿಯನ್ನ ಹೊಡೆದು ವಾಪಸ್ ಕಳಿಸಿ ಎಂದಿದ್ದ ದರ್ಶನ್. ಹೀಗಾಗಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ರಿಲೀಫ್ ಸಿಗುವ ಸಾಧ್ಯತೆ ಇದೆ.